ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಮತ್ತೊಂದು ಲೇಟೆಸ್ಟ್ ಆಗಿರುವಂತಹ ಪರ್ಮನೆಂಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಒಂದು ಅಪ್ಡೇಟ್ ಅನ್ನ ತಂದಿದ್ದೀನಿ. ತಾವೇನಾದ್ರೂ ಯಾವುದೇ ಒಂದು ಗ್ರಾಜುಯೇಷನ್ ಅನ್ನ ತಮ್ಮ ಒಂದು ಗ್ರಾಜುಯೇಷನ್ ನ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಕಾರಣ ಏನಂದ್ರೆ ಇಲ್ಲಿ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಅನುಭವ ಕೇಳಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ತಾವಿದ್ರೆ ಪ್ರತಿಯೊಬ್ಬರು ಈಗಾಗಲೇ ತಾವು ಈ ಒಂದು ಜಾಬ್ಗೆ ಅಪ್ಲೈ ಅನ್ನ ಮಾಡಿ. ಇಲ್ಲಿ ಸಂಬಳದ ಬಗ್ಗೆ ಮಾತಾಡಕ್ ಹೋದ್ರೆ ಪ್ರತಿ ತಿಂಗಳಿಗೆ 30,000 ಅಂತ ಒಂದು ಸಂಬಳವನ್ನು ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಜೊತೆಗೆ ಬಹಳಷ್ಟು ಒಂದು ಬೆನಿಫಿಟ್ ಸಹ ತಾವು ಇಲ್ಲಿಂದ ಪಡಿಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಕಂಪನಿಯಲ್ಲಿ ತಮ್ಮದೇನಾದ್ರೂ ಒಂದು ಸೆಲೆಕ್ಷನ್ ಆಗ್ಬಿಟ್ರೆ ಕಂಪನಿ ಕಡೆಯಿಂದಾನೇ ವರ್ಕ್ ಅನ್ನ ಮಾಡಕ್ಕೆ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಅದಕ್ಕೆ ಒಂದು ಇಂಟರ್ನೆಟ್ ಕನೆಕ್ಷನ್, ವೈಫೈ ಆಗಿರ್ಬೋದು, ಪ್ರತಿಯೊಂದು ಕಂಪನಿ ಕಡೆಯಿಂದಾನೇ ಒಂದು ಫೆಸಿಲಿಟಿಯನ್ನ ಮಾಡ್ಕೊಳ್ತಾರೆ. ಸೊ ಫೈನಲ್ ಆಗಿ ಅದು ಯಾವ ಒಂದು ಕಂಪನಿ ಅಂದ್ರೆ ನೂನ್ ಎನ್ನುವಂತಹ ಒಂದು ಕಂಪನಿ. ಇದು ಒಂದು ಫಾರಿನ್ ಇ ಕಾಮರ್ಸ್ ಬೇಸ್ಡ್ ಒಂದು ಕಂಪನಿ ಆಗಿರುತ್ತೆ. ಸಪೋಸ್ ಏನು ಅಂದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಏನು ಫ್ಲಿಪ್ಕಾರ್ಟ್ ಇದೆ, ಅಮೆಜಾನ್ ಇದೆ, ಸೊ ಅದೇ ರೀತಿಯಾಗಿ ಈ ಒಂದು ಕಂಪನಿ ಕೂಡ ಒಂದು ಫಾರಿನ್ ನಲ್ಲಿ ಒಂದು ವರ್ಕ್ ಅನ್ನ ಮಾಡುತ್ತೆ. ತಾವು ಈ ಒಂದು ಕಂಪನಿಯಲ್ಲಿ ಆಸ್ ಎ ಅಸೋಸಿಯೇಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ತಾವು ಇಲ್ಲಿ ವರ್ಕ್ ಅನ್ನ ಮಾಡಬೇಕಾಗಿರುತ್ತೆ. ಕಸ್ಟಮರ್ ಮತ್ತು ಕಂಪನಿಯ ನಡುವೆ ಬಹಳಷ್ಟು ಒಂದು ಆರ್ಡರ್ಸ್ ನಡೀತಾ ಇರುತ್ತೆ, ಡೆಲಿವರಿ ನಡೀತಾ ಇರುತ್ತೆ, ಪರ್ಚೇಸ್ ನಡೀತಾ ಇರುತ್ತೆ. ಸೊ ಇದರ ಒಂದು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ ಕಸ್ಟಮರ್ಗೆ ಅವರ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡುವಂತದ್ದು ಮತ್ತು ಕಂಪನಿ ಕಡೆಯಿಂದ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಖಾಲಿ ಆಗಿದೆಯಾ, ಸ್ಟಾಕ್ ಖಾಲಿ ಆಗಿದಾ ಇನ್ಫಾರ್ಮ್ ಅನ್ನ ಮಾಡುವಂತದ್ದು. ಈ ರೀತಿಯಾಗಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಈಸಿ ಆಗಿರುವಂತಹ ಒಂದು ಕೆಲಸ ಈ ಒಂದು ನೂನ್ ಎಂಬುವಂತಹ ಒಂದು ಕಂಪನಿಯಲ್ಲಿ ತಾವು ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಪ್ರತಿಯೊಂದು ಟ್ರೈನಿಂಗ್ ಸಹ ಇದೇ ಒಂದು ಕಂಪನಿಯಲ್ಲಿ ಪ್ರೊವೈಡ್ ಅನ್ನ ಮಾಡ್ತಿದ್ದಾರೆ. ಬನ್ನಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಹೋಗಿ ಝೂಮ್ ಮಾಡಿ ಕ್ಲಿಯರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಅಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್ ಮತ್ತು ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ. ಬಿಫೋರ್ ದಟ್ ತಾವೇನಾದ್ರೂ ಚಾನಲ್ಗೆ ಹೊಸಬಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಗಾಯ್ಸ್, ಮೊದಲು ತಾವು ಈ ಒಂದು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ನೋಡಬಹುದು ಈ ಒಂದು ಕಂಪನಿಯ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಕೆರಿಯರ್ ಪೇಜ್ ನ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಯಾವುದೇ ರೀತಿಯಂತಹ ಒಂದು ಫೇಕ್ ಫ್ರಾಡ್ ಆಗಿರುವಂತಹ ಒಂದು ಜಾಬ್ ಇಲ್ಲ. ಓಕೆನಾ? ತಾವಿಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಅಸೋಸಿಯೇಟ್ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ಹೈರಿಂಗ್ ಅನ್ನ ಮಾಡ್ತಿರುವಂತದ್ದು. ರಿಮೋಟ್ ಫುಲ್ ಟೈಮ್ ಅಸೋಸಿಯೇಟ್ ನ ಒಂದು ಜಾಬ್ ಅನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಓಕೆ, ನಂತರ ತಮ್ಮ ಒಂದು ಜಾಬ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಒಂದು ನೋಡಬಹುದು. ಟೀಮ್ ನೂನ್ ಹ್ಯಾಸ್ ಸಮ್ ಆಫ್ ದ ಫಾಸ್ಟೆಸ್ಟ್, ಸ್ಮಾರ್ಟೆಸ್ಟ್ ಅಂಡ್ ಹಾರ್ಡೆಸ್ಟ್ ವರ್ಕಿಂಗ್ ಇನ್ ಪೀಪಲ್ ಅನ್ಕೌಂಟೆಡ್ ವಿತ್ ಯಂಗ್ ಅಗ್ರೆಸಿವ್ ಸಪೋರ್ಟ್ ದ ಬೈಯರ್ ಅಂದ್ರೆ ಒಂದು ಕಸ್ಟಮರ್ಗೆ ತಾವು ಸಪೋರ್ಟ್ ಅನ್ನ ಮಾಡಬೇಕಾಗಿರುತ್ತೆ. ವೆಂಡರ್ ಮ್ಯಾನೇಜ್ಮೆಂಟ್ ಅಂಡ್ ಹಾಕ್ ಟಾಸ್ಕ್ ಆಗಿರ್ಬೋದು. ಅದೇ ರೀತಿಯಾಗಿ ಸ್ಟಾಕ್ ಮಾನಿಟರಿಂಗ್ ತಾವು ಮಾಡಬೇಕಾಗಿರುತ್ತೆ. ಅಂದರೆ ತಮಗೆ ಒಂದು ಎಕ್ಸೆಲ್ ನ ಒಂದು ನಾಲೆಜ್ ಇಲ್ಲಿ ತಮಗೆ ಕಂಪಲ್ಸರಿಯಾಗಿ ಇರಬೇಕು. ಓಕೆ, ನಾವು ಒಂದು ಮಾನಿಟರಿಂಗ್ ಮಾಡುವಂತಹ ಒಂದು ವಿಷಯಕ್ಕೆ ಬಂದಾಗ ಎಕ್ಸೆಲ್ ಎನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಏನಿದೆ ಅದು ತಮಗೆ ಒಂದು ನಾಲೆಜ್ ಇರಬೇಕಾಗಿರುತ್ತೆ. ಅದೇ ರೀತಿಯಾಗಿ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಡೆಮಾನ್ಸ್ಟ್ರೇಟೆಡ್ ಪ್ರೊಫೆನ್ಸಿ ಇನ್ MS ಎಕ್ಸೆಲ್ ಆಗಿರ್ಬೋದು, SQL ಆಗಿರ್ಬೋದು, ಪ್ಲಸ್ ಆಗಿರ್ಬೋದು. ಅದೇ ರೀತಿ ಕ್ರಿಯೇಟ್ ರೆಕಾರ್ಡ್ ರಿಪೋರ್ಟ್ ಫಾರ್ ದ ಆಲ್ ಇನ್ವಾಲ್ಡ್ ಫಾರ್ ಅಸೈನ್ಡ್ ವೆಂಡರ್ಸ್ ಆಗಿರ್ಬೋದು. ಮತ್ತು ಕನೆಕ್ಟ್ ವಿತ್ ಸಪ್ಲೈಯರ್ ಫಾರ್ CN ಫಾರ್ ದ ಶಾರ್ಟ್ ಡ್ಯಾಮೇಜ್ ರಿಸೀವ್ಡ್ ಅಂದ್ರೆ ಒಂದು ಏನೋ ಒಂದು ಕಸ್ಟಮರ್ ಜೊತೆ ಮತ್ತು ಒಂದು ಈ ಒಂದು ಸಪ್ಲೈಯರ್ ನ ಒಂದು ಜೊತೆ ಒಂದು ಒಳ್ಳೆಯ ಒಂದು ರಿಲೇಶನ್ಶಿಪ್ ಅನ್ನ ತಾವು ಬಿಲ್ಟ್ ಅನ್ನ ಮಾಡಿರಬೇಕು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದ್ರೆ ಫ್ರೆಶ್ ಗ್ರಾಜುಯೇಟ್ಸ್ ಅನ್ನ ತಾವು ಕಂಪ್ಲೀಟ್ ಆಗಿರಬೇಕು. ಓಕೆ, ನಾವು ಒಂದು ಫ್ರೆಶರ್ ಆಗಿರುವಂತಹ ಒಂದು ಬ್ಯಾಚುಲರ್ ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಮತ್ತು ಎನಿ ರಿಲಿವೆಂಟ್ ಫೀಲ್ಡ್ ಅಂತ ಒಂದು ಹೇಳಿದ್ದಾರೆ. ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಗ್ರೇಟ್ ಪೀಪಲ್ ಸ್ಕಿಲ್ ಅಂಡ್ ಅಬಿಲಿಟಿ ಟು ಕಮ್ಯುನಿಕೇಟ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅಂತ ಇರುತ್ತೆ. ಓಕೆನಾ? ತಮಗೆ ಜನರಲ್ಲಿ ಮಾತಾಡುವಂತಹ ಒಂದು ಒಳ್ಳೆಯ ಒಂದು ಸ್ಕಿಲ್ಸ್ ತಮ್ಮಲ್ಲಿ ಇರಬೇಕು. ಅದೇ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆಗಿರ್ಬೋದು, ಎಕ್ಸಲೆಂಟ್ ಇಂಗ್ಲಿಷ್ ಒಂದು ಸ್ಕಿಲ್ಸ್ ಆಗಿರ್ಬೋದು, ಅಬಿಲಿಟಿ ಟು ವರ್ಕ್ ವಿತ್ ಲಿಟ್ಲ್ ಸೂಪರ್ವೈಸರ್ ಆಗಿರ್ಬೋದು, ಟೇಕ್ ರೆಸ್ಪಾನ್ಸಿಬಿಲಿಟಿ ಮತ್ತು ಹ್ಯಾವ್ ಗುಡ್ ನಾಲೆಜ್ ಇನ್ MS ಆಫೀಸ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಈ ರೀತಿಯಾಗಿರುವಂತಹ ಒಂದು ಸ್ಕಿಲ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಓಕೆನಾ? ಇಷ್ಟು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ನಿಮ್ಮದು ಆಗಿರುತ್ತೆ. ಓಕೆ, ಜಸ್ಟ್ ತಾವು ಈ ಒಂದು ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ಒಂದು ಸಲ ತಾವು ಓದಿ. ಓಕೆನಾ? ಓದಿದ ನಂತರ ತಾವು ಏನ್ ನೋಡ್ತಾ ಇದ್ದೀರಾ, ಈ ಒಂದು ಈಸಿ ಅಪ್ಲೈ ಅಂತ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ತಮ್ಮ ಇಮೇಲ್ ಐಡಿಯನ್ನ ಮೆನ್ಷನ್ ಮಾಡಿ ಮತ್ತು ಮೊಬೈಲ್ ನಂಬರ್ ಅನ್ನ ಹಾಕಿ ನೆಕ್ಸ್ಟ್ ಮೇಲೆ ತಾವು ಕ್ಲಿಕ್ ಅನ್ನ ಕೊಟ್ಟಾಗ ಒಂದು ಬೇಸಿಕ್ ಆಗಿರುವಂತಹ ಒಂದು ಫಾರ್ಮ್ ಓಪನ್ ಆಗುತ್ತೆ. ಜಸ್ಟ್ ಆ ಒಂದು ಫಾರ್ಮ್ ಅಲ್ಲಿ
ತಮ್ಮ ಒಂದು ಬೇಸಿಕ್ ಆಗಿರುವಂತಹ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮತ್ತು ಇನ್ನು ಕೆಲವೊಂದು ನಿಮ್ಮ ಒಂದು ರೆಸ್ಯೂಮ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಫಿಲ್ ಅನ್ನ ಮಾಡಿ ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಆಫ್ಟರ್ ತಾವು ಅಪ್ಲೋಡ್ ಅನ್ನ ಮಾಡಿದ ನಂತರ ಸಬ್ಮಿಟ್ ಅನ್ನ ಕೊಟ್ಟಾಗ ವಿತಿನ್ 1 ವೀಕ್ ನ ಒಂದು ಒಳಗಡೆ ಈ ಒಂದು ಕಂಪನಿ ಕಡೆಯಿಂದ ಒಂದು ರೆಸ್ಪಾನ್ಸಿವ್ ಆಗಿರುವಂತಹ ಒಂದು ಮೇಲ್ ಸಿಗುತ್ತೆ. ನಂತರ ತಮ್ಮ ಒಂದು HR ರೌಂಡ್ ಅಂದ್ರೆ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಒಂದು ಇಂಟರ್ವ್ಯೂಸ್ ನಡೆಯುತ್ತೆ. ಆಫ್ಟರ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಕಂಪನಿ ಕಡೆಯಿಂದನೇ ಒಂದು ವರ್ಕಿಂಗ್ ಕಿಟ್ ಅನ್ನ ಒಂದು ಪ್ರೊವೈಡ್ ಅನ್ನ ಮಾಡ್ತಾರೆ. ಸಿಂಪಲ್ ಆಗಿ ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಜಸ್ಟ್ ತಾವು ಡಿಸ್ಕ್ರಿಪ್ಷನ್ ತಾವು ವಿಸಿಟ್ ಅನ್ನ ಮಾಡಿ ಅಲ್ಲಿ ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಅನ್ನ ಪ್ರೊವೈಡ್ ಅನ್ನ ಮಾಡಿರ್ತೀನಿ. ಆ ಒಂದು ಲಿಂಕ್ ಅನ್ನ ಬಳಸಿಕೊಂಡು ತಾವು ಈಗಾಗಲೇ ತಾವು ಅಪ್ಲೈ ಅನ್ನ ಮಾಡಿ. ಸೊ ಸ್ನೇಹಿತರೆ, ತಮ್ಮ ಒಂದು ಕ್ವಾಲಿಫಿಕೇಶನ್ ಏನಾಗಿದೆ, ತಾವು ಎಂತಹ ಒಂದು ಜಾಬ್ ಅನ್ನ ಸರ್ಚ್ ಅನ್ನ ಮಾಡ್ತಿದ್ದೀರಾ, ಎಂತಹ ಒಂದು ಜಾಬ್ ಅನ್ನ ಮಾಡಕ್ಕೆ ತಾವು ಇಂಟ್ರೆಸ್ಟ್ ಆಗಿದ್ರಿ, ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮುಂದಿನ ಒಂದು ವಿಡಿಯೋಸ್ ನಲ್ಲಿ ಅದೇ ರೀತಿಯಾಗಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಮೇಲೆ, ನಿಮ್ಮ ಒಂದು ಇಂಟ್ರೆಸ್ಟೆಡ್ ಮೇಲೆ ಒಂದು ಒಳ್ಳೆಯ ಒಂದು ಜಾಬ್ ನ ಒಂದು ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಜಾಬ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ.